ನಮಸ್ಕಾರ ಫ್ರೆಂಡ್ಸ್. ಈಗ ನಾನು ಇವತ್ತು ಏನು ರೆಸಿಪಿ ಮಾಡ್ತಿದ್ದೀನಿ ಅಂದರೆ ಹನಿ ವಿತ್ ಗಾರ್ಲಿಕ್ ಅಂದರೆ ಬೆಳ್ಳುಳ್ಳಿ ಮತ್ತು ಜೇನುತುಪ್ಪ ಮಿಕ್ಸ್ ಮಾಡಿ ತಿಂತಾರಲ್ವ, ಅದನ್ನು ಮಾಡ್ಕೋತಾ ಇದ್ದೀನಿ. ಏನಕ್ಕೋಸ್ಕರ ಅಂದರೆ ಅದರಿಂದ ವೆಯ್ಟ್ ಲಾಸು ಆಗುತ್ತೆ, ಹಾಗೆ ನಮಗೆ ಅಲ್ಸರ್ ಪ್ರಾಬ್ಲಮ್ ಇದ್ದರೆ ಅದು ಸರಿ ಆಗುತ್ತೆ, ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ, ಹಾಗೆ ನಮ್ಮ ಸ್ಕಿನ್ ಅಂದರೆ ನಮ್ಮ ಮುಖದ ಮೇಲೆ ಏನಾದರೂ ಆ್ಯಕ್ನೆ, ಮೊಡವೆ, ಚಿಕ್ಕದು ಗುಳ್ಳೆ ಥರ ಬಂದಿರುತ್ತಲ್ವ, ಸ್ಮಾಲ್ ಬಂಪ್ಸು, ಆ್ಯಕ್ನೆ ಅವೆಲ್ಲನೂ ಸಹ ಕ್ಲಿಯರ್ ಆಗುತ್ತೆ, ನಾವು ಹೆಲ್ದಿ ಆಗ್ತೀವಿ. ಹಾಗೆ ನಮ್ಮ ಮೂಳೆಗಳಿಗೆ ಶಕ್ತಿ ಬರುತ್ತೆ ಬೆಳ್ಳುಳ್ಳಿ ತಿನ್ನೋದ್ರಿಂದ. ಹನಿಯಿಂದ ನಮಗೆ ವೆಯ್ಟ್ ಲಾಸ್ ಆಗುತ್ತೆ. ಅದಕ್ಕೋಸ್ಕರ ಇದನ್ನು ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಈಗ ಅದಕ್ಕೆ ಫಸ್ಟು ನಾನು ಬೆಳ್ಳುಳ್ಳಿನೆಲ್ಲ ಬಿಡಿಸ್ಕೊಂಡು, ಅಂದರೆ ಇನ್ನೂ ಸಿಪ್ಪೆ ಸುಲಿದಲ್ಲೇ ಡ್ರೈ ರೋಸ್ಟ್ ಮಾಡ್ತಾಯಿದ್ದೀನಿ. ಡ್ರೈ ರೋಸ್ಟ್ ಮಾಡಿಕೊಂಡು ಅದಾದಮೇಲೆ ನಾವು ಸಿಪ್ಪೆ ಬಿಡಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಸಿಪ್ಪೆ ಎಲ್ಲ ಬಿಡಿಸ್ಕೊಂಡು ಒಂದು ಗ್ಲಾಸ್ ಜಾರಲ್ಲಿ ನಾನು ಅದನ್ನು ಹಾಕ್ಕೊಂಡು ಅದ್ರ ಮೇಲೆ ಅದನ್ನು ಬೆಳ್ಳುಳ್ಳಿ ಮುಳುಗುವಷ್ಟು ಜೇನುತುಪ್ಪ ಹಾಕ್ಕೋಬೇಕು. ಜೇನುತುಪ್ಪ ಹಾಕಿ ಅದು ಆಲ್ಮೋಸ್ಟ್ ಎಲ್ಲರೂ ಮಾಡುವಾಗ 5-6 ಡೇಸ್ ಬಿಟ್ಟು ತಿಂತಾರೆ. ಬಟ್ ನಾನು ಅದು ಸ್ವಲ್ಪ ರಾ ಆಗೇ ತಿನ್ನಬೇಕು ಅಂತ ಹೇಳಿ, ರಾ ಆಗಿ ತಿಂದರೆ ಇನ್ನೂ ಒಳ್ಳೆಯದು. ಅಂದರೆ ಹಸಿ ಬೆಳ್ಳುಳ್ಳಿ ತಿನ್ನೋದ್ರಿಂದ, ಅಂದರೆ ಅದು ನೆಂದಿರೋದಕ್ಕಿಂತ ಜಾಸ್ತಿ ಸ್ವಲ್ಪ ಹಸಿಯಾಗಿರುವಾಗ ತಿಂದರೆ ಇನ್ನೂ ಸ್ವಲ್ಪ ಒಳ್ಳೆಯದಾಗುತ್ತೆ ಅಂತ ಹೇಳಿ ನಾನು ತುಂಬ ದಿವಸ ಏನೂ ನೆನೆಸಿಲ್ಲ, ಇವಾಗ ನೈಟ್ ನೆನೆಸಿ ಮಾರ್ನಿಂಗ್ ತಿಂತಾಯಿದ್ದೀನಿ. ಇವಾಗ ಅವೆಲ್ಲ ಬಿಡಿಸಿದಾದಮೇಲೆ ನಾನು ಗ್ಲಾಸ್ ಜಾರ್ ತೊಗೊಂಡಿದ್ದೀನಿ, ಅದಕ್ಕೆ ಹಾಕ್ಕೊತೀನಿ. ಗ್ಲಾಸ್ ಜಾರಲ್ಲಿ ಹಾಕಿಬಿಟ್ಟು ಅದು ಮುಳುಗುವಷ್ಟು ಜೇನುತುಪ್ಪ ಹಾಕ್ಕೊಳ್ತೀನಿ. ನಾನಿಲ್ಲಿ ಸಫೋಲಾ ಹನಿ ಬರುತ್ತಲ್ವ, ಅದನ್ನು ತೊಗೊಂಡಿದ್ದೀನಿ. ನೀವು ಯಾವ್ದು ಬೇಕಾದ್ರೂ ತೊಗೊಳ್ಳಿ, ನಿಮ್ಗೆ ಯಾವ್ದು ಸಿಗುತ್ತೋ ಅದು ತೊಗೊಳ್ಳಿ. ಬಟ್ ಪ್ಯೂರ್ ಹಳ್ಳಿ ಕಡೆ ಸಿಗುತ್ತಲ್ಲ, ಅದು ಸಿಕ್ಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಬಟ್ ನನಗೆ ಅದು ಸಿಕ್ಕಿಲ್ಲ ಅಲ್ವಾ, ಅದಕ್ಕೋಸ್ಕರ ಇದನ್ನೇ ತೊಗೊಂಡಿದ್ದೀನಿ. ನಿಮಗೆ ಯಾವುದು ಸಿಗುತ್ತೋ ಅದನ್ನು ತೊಗೊಂಡು ಯೂಸ್ ಮಾಡಿ. ಅಂದರೆ ಒಂದು ಸ್ವಲ್ಪ ದಿವಸ ನಾನು ಟ್ರೈ ಮಾಡಿದ್ದೀನಿ ಹಾಗೆ ಬೆಳ್ಳುಳ್ಳಿ ತಿನ್ನೋಕ್ಕಾಗುತ್ತೆ, ಏನಾಗುತ್ತೆ ನೋಡೋಣ ಅಂತ ಹೇಳಿ. ಬಟ್ ತುಂಬ ಬರ್ನಿಂಗ್ ಆಗುತ್ತೆ, ಅಂದರೆ ಗಂಟಲಲ್ಲಿ, ಎದೆಯಲ್ಲಿ ತುಂಬ ಉರಿ ಆಗುತ್ತೆ. ಹಾಗೆ ತಿನ್ನೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಹನಿ ಜೊತೆ ತಿಂದರೆ ವೆಯ್ಟ್ ಲಾಸು ಆಗುತ್ತೆ ಮತ್ತು ಆರಾಮಾಗೂ ತಿನ್ಬೋದು ಅಂತ ಹೇಳಿ ನಾನು ಇದನ್ನು ಟ್ರೈ ಮಾಡ್ತಿದ್ದೀನಿ. ಹಾಗೆ ನಾನು ಇವತ್ತು ಮಾರ್ನಿಂಗ್ ತೊಗೊಂಡೆ ಅಲ್ವಾ, ಮಾರ್ನಿಂಗ್ ತೊಗೊಂಡಿದ್ದಾದಮೇಲೆ ನಿಮಗೆ ವಿಡಿಯೋ ಪೋಸ್ಟ್ ಮಾಡ್ತಿರೋದು. ನನಗೆ ಚೆನ್ನಾಗಿ ಅನ್ನಿಸ್ತು, ಅಂದರೆ ಎದೆ ಉರಿ, ಗಂಟ್ಲು ಉರಿ ಆ ಥರ ಎಲ್ಲ ಏನೂ ಆಗಲಿಲ್ಲ, ಆರಾಮಾಗಿದೆ ಈಗ ನನಗೆ. ತಿಂದಂಗೂ ಆಯಿತು, ಬಾಡಿಗೂ ಒಳ್ಳೆಯದಾಗುತ್ತೆ, ಹಾಗೆ ನಮಗೆ ಸ್ವಲ್ಪ ಕಷ್ಟ ಆಗುತ್ತಲ್ಲ, ಆ ಥರ ಏನೂ ಆಗಲಿಲ್ಲ. ಸೊ ನೀವು ಸಹ ಇದನ್ನು ಟ್ರೈ ಮಾಡಿ. ತುಂಬ ಇಷ್ಟ ಆಯಿತು ನನಗಂತೂ. ಹಾಗೆ ನಾನು ಇದನ್ನು ಬೆಳಗ್ಗೆ ಕುಡಿಬೇಕಾದ್ರೆ, ಅಂದರೆ ಬೆಳಗ್ಗೆ ಇದನ್ನು ನಾನು ಬೆಳ್ಳುಳ್ಳಿ ಮತ್ತು ಹನಿ ತಗೊಳ್ಳೋಕ್ಕೂ ಮುಂಚೆ ನಾನು ಧನಿಯಾ ವಾಟರ್, ಅಂದರೆ ಧನಿಯಾದು ನೀರು ಕಾಯಿಸ್ಬಿಟ್ಟು ಕುಡಿಯೋಣ ಅಂತೇಳಿ ರಾತ್ರಿಯೇ ಅದನ್ನು ಸಹ ನೆನೆ ಹಾಕಿದ್ದೆ. ಅಂದರೆ ವೆಯ್ಟ್ ಲಾಸ್ಗೆ ಅದು ಯೂಸ್ ಆಗುತ್ತೆ ಅಂತ ಹೇಳಿ ನೈಟು ಧನಿಯಾ ನೆನೆಸಿಟ್ಟಿದ್ದೆ. ಅದನ್ನು ಈಗ ಕುದಿಸ್ಕೊಂಡು, ನೆನ್ನೆ ನೈಟೇ ಬೆಳ್ಳುಳ್ಳಿನೂ ಸಹ ನಾನು ನೆನೆಸಿದ್ದು ಜೇನುತುಪ್ಪದಲ್ಲಿ. ಇವಾಗ 2 ಮಾರ್ನಿಂಗ್ ತೊಗೋತಾಯಿದ್ದೀನಿ. ಬೆಳ್ಳುಳ್ಳಿ ಮತ್ತು ಜೇನುತುಪ್ಪ ತೊಗೊಳ್ಳೋಕ್ಕೂ ಮುಂಚೆ ನಾನು ಧನಿಯಾ ವಾಟರ್ನ ಕುದಿಸ್ಕೊತಾ ಇದ್ದೀನಿ. ಇವಾಗ 2 ಲೋಟ ಅಷ್ಟು ಇದ್ದರೆ ಅದು 1 ಲೋಟ ಆಗೋವಷ್ಟುವರೆಗೂ ಕುದಿಸಿ ಆ ನೀರನ್ನ ತೆಗ್ದು ಕುಡಿಬೇಕು. ಇದು ನಾನು ಹಾಗೆ ನಮ್ಮಮ್ಮ ಇಬ್ಬರೂ ಮಾಡ್ತಾಯಿದ್ದೀವಿ ಇವತ್ತಿಂದ, ನನಗೆ ಮತ್ತು ಅಮ್ಮಗೆ ಇಬ್ರಿಗೂ. ಅಂದರೆ ವೆಯ್ಟ್ ಲಾಸ್ ಆಗಬೇಕು ನಮ್ಮಿಬ್ಬರಿಗೆ, ಸ್ವಲ್ಪ ಜಾಸ್ತಿ ವೆಯ್ಟ್ ಇದ್ದೀವಿ, ನಮಗೆ ಹಿಂಸೆ ಆಗ್ತಿದೆ, ಅದಕ್ಕೋಸ್ಕರ ಇದು ಟ್ರೈ ಮಾಡ್ತಿರೋದು. ಈಗ ನಾನು ಧನಿಯಾ ವಾಟರ್ ರೆಡಿಯಾಗಿದ ತಕ್ಷಣ ಅದನ್ನು ಸೋಸ್ಕೊಂಡು ನೀರೆಲ್ಲ ಸ್ವಲ್ಪ ಕಡಿಮೆ ಆದಮೇಲೆ ಅದನ್ನು ಲೋಟಕ್ಕೆ ಹಾಕ್ಕೊಂಡು, ಆಮೇಲೆ ನಾನು ಮತ್ತು ನಮ್ಮಮ್ಮ ಇಬ್ಬರೂ ಹನಿ ವಿತ್ ಗಾರ್ಲಿಕ್ ಎರಡನ್ನೂ ತಿಂದ್ಕೊಂಡು, ಅಂದರೆ ಬೆಳ್ಳುಳ್ಳಿ ಮತ್ತು ಜೇನುತುಪ್ಪ 2 ತಿಂದುಬಿಟ್ಟು ಅದು ಇಮಿಡಿಯೇಟಾಗಿ
ಬಿಸಿನೀರು ಕುಡ್ಕೊಂಡ್ರೆ ಅಂದರೆ ನಮಗೆ ಗಂಟಲಲ್ಲಿ ಉರಿ ಅಥವಾ ಏನೂ ಕಷ್ಟ ಥರ ಅನಿಸಲ್ಲ ಅಂತ ಹೇಳಿ ಅದು ಇದು ಎರಡು ಒಂದೇ ಸರಿ ಮಾಡ್ತಿದ್ದೀವಿ ಅಷ್ಟೇ. ಇದನ್ನು ನೀವು ಸಹ ಟ್ರೈ ಮಾಡಿ. ಹಾಗೆ ನನಗೇನು ಇದರಿಂದ ರಿಸಲ್ಟ್ ಬಂತು ಅನ್ನೋದು ಸಹ ಮುಂದಿನ ದಿನಗಳಲ್ಲಿ ನಾನು ನಿಮಗೆ ತಿಳಿಸ್ತೀನಿ. ಹಾಗೆ ನಾನು ಚಿಯಾ ಸೀಡ್ಸನ್ನು ಸಹ ರಾತ್ರಿಯೇ ನಾನು ನೀರಲ್ಲಿ ನೆನೆ ಹಾಕಿದ್ದೆ. ಅದರಿಂದ ನಮಗೆ ಕಾನ್ಸ್ಟಿಪೇಷನ್ ಏನಾದರೂ ಇದ್ದರೆ ಸರಿಯಾಗುತ್ತೆ. ಹಂಗೆ ನಮಗೆ ವೆಯ್ಟ್ ಲಾಸ್ಗೆ ತುಂಬ ಅಂದರೆ ತುಂಬ ಹೆಲ್ಪ್ ಮಾಡುತ್ತೆ. ನಾನು ಅದನ್ನು ಇವಾಗಲೇ ಇಮಿಡಿಯೇಟ್ ಕುಡಿಯೋಲ್ಲ, ಒಂದು ಸ್ವಲ್ಪ ಆದಮೇಲೆ ಕುಡಿತೀನಿ. ಇವಾಗ ನಾನು ಜೇನುತುಪ್ಪ ಮತ್ತು ಬೆಳ್ಳುಳ್ಳಿ ತಿಂದೆ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು. ನನಗಂತೂ ತುಂಬ ಇಷ್ಟ ಆಯಿತು. ನಾನು ಇದನ್ನು ಬಿಡೋದೇ ಇಲ್ಲ, ಇನ್ನು ಕಂಟಿನ್ಯೂಸ್ ಆಗಿ ತಿಂತಾಯಿರ್ತೀನಿ ನಾನು. ಹಾಗೆಯೇ ತಣ್ಣನೆ ವಾಟರ್ ಕುಡ್ಕೊಂಡು ಸ್ವಲ್ಪ ಆದಮೇಲೆ ನಾನು ಟಿಫನ್ ಮಾಡಿಕೊಂಡು ಅದಾದಮೇಲೆ ಮಧ್ಯಾಹ್ನ ಅಥವಾ 11 ಗಂಟೆ 11:30 ಟೈಮಲ್ಲಿ ನಾನು ಚಿಯಾ ಸೀಡ್ಸ್ದು ವಾಟರ್ ಕುಡಿತೀನಿ. ನನ್ನ ವೀಡಿಯೋ ಇಷ್ಟ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.